ನಮಸ್ಕಾರ. ಗಾದ್ರಿಪಾಲ್ ನಾಯಕ ಸಾಂಸ್ಕೃತಿಕ ವೀರರ ಐತಿಹ್ಯದ ಮುಂದುವರೆದ ಭಾಗದಲ್ಲಿ ನಿನ್ನೆ ನಾನು ಒಂದು ಪ್ರಸಂಗವನ್ನು ಹೇಳಬೇಕಾಯಿತು. ಈ ಗಾದ್ರಿ ಮಲೆ ಸೇರ್ಕೊಂಡ ಮೇಲೆ ಗಾದ್ರಿಪಾಲ್ ನಾಯಕನ ಹುಡ್ಕೊಂಡು ಬಂದು ಹುಲಿ ವೇದಾವತಿ ನದಿ ತೀರದಲ್ಲಿ ಕಾತ್ಕೊಂಡು ಕುಂತಿರುತ್ತೆ. ಅದ್ರ ಮೇಲೆ ಹುತ್ತ ಬೆಳೆದಿರುತ್ತೆ. ಒಂದು ಹದ್ದು ಬಂದು ಅದ್ರ ಮೇಲೆ ಕುಂತಾಗ ಅದನ್ನು ಹಿಡ್ಕೊಳ್ತು, ನೀನು ಗಾದ್ರಿಪಾಲ್ ನಾಯಕ ಇರ್ತಕ್ಕಂಥ ಪ್ರದೇಶ ನನಗೆ ತಂದು ತೋರಿಸ್ಬೇಕು, ಆ ಉಪಕಾರ ಮಾಡು ಅಂತ. ಈ ಹದ್ದು ಹೋಗ್ಬಿಟ್ಟು ಗಾದ್ರಿಪಾಲ್ ನಾಯಕ ಇರ್ತಕ್ಕಂಥ ಗಾದ್ರಿ ಮಲೆ ಪ್ರದೇಶವನ್ನು ನೋಡ್ಕೊಂಬಂದು ಆ ಹುಲಿಗೆ ಹೇಳುತ್ತೆ, ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಅಂತ. ನಾನು ಮೇಲೆ ಹಾರಾಡ್ಕೊಂಡು ಹೋಗ್ತಾ ಇರ್ತೀನಿ, ನೀವು ನನ್ನ ನೆರಳಿನಲ್ಲಿ ನನ್ನನ್ನು ಅನುಸರಿಸ್ಕೊಂಡು ಬಂದರೆ ಸೀದಾ ನಾನು ಗಾದ್ರಿ ಮಲೆಗೆ ತೆಗೆದುಕೊಂಡು ಹೋಗ್ತೀನಿ ಅಂತಕ್ಕಂಥ ಉದ್ದೇಶದಿಂದ ಆ ಹದ್ದು ಆ ಹುಲಿಯನ್ನು ಗಾದ್ರಿ ಮಲೆಗೆ ಸೇರಿಸ್ತು ಅಂತಕ್ಕಂಥ ಮಾಹಿತಿ. ಇಷ್ಟೆಲ್ಲ ಆದಮೇಲೆ ಚಿನ್ನಪಲ್ ನಾಯಕರು ಗಾದ್ರಿ ಮಲೆಯಲ್ಲಿ ತನ್ನ ಅಣ್ಣ ಮತ್ತು ಹುಲಿ, ಹಸು ಇವೆಲ್ಲ ಸಮಾಧಿ ಮಾಡಿದ ಮೇಲೆ ಅಣ್ಣನ ಆಜ್ಞೆ ಪ್ರಕಾರ ನನ್ವಾಡದ ಕಟ್ಟೆ ಮನೆಗೆ ತನ್ನ ಕಂಪಳವನ್ನು ತೆಗೆದುಕೊಂಡು ಬಂದು ಇಲ್ಲಿರಬೇಕಾದ್ರೆ ಎಷ್ಟೋ ವರ್ಷಗಳ ಕಾಲ ಅವ್ರ ವಂಶಕ್ಕೆ ಮಕ್ಕಳಾಗಲ್ಲ. ಅನೇಕ ಕಡೆ ವಿಚಾರಿಸಿದಾಗ ಏನೋ ನಿಮ್ಮಲ್ಲಿ ದೋಷ ಇದೆ, ಯಾವುದೋ ಒಂದು ಕಾರಣ ಇದೆ ಅಂತ ಹೇಳಿದಾಗ ಅಲ್ಲಿ ನಿಮ್ಮ ವಂಶಕ್ಕೆ ಹುಲಿಯ ಶಾಪ ಇದೆ, ಆ ಶಾಪ ವಿಮೋಚನೆ ಮಾಡಿಕೊಂಡ್ರೆ ನಿಮಗೆ ಸಂತತಿ ಬೆಳೆಯುತ್ತೆ ಅಂತ ಹೇಳಿದರು. ಹಾಗಾದರೆ ಅದರ ಶಾಪ ವಿಮೋಚನೆ ಹೇಗೆ ಅಂತ ಅಲ್ಲೇ ಪರಿಹಾರ ಕೇಳಿದಾಗ, ನೀವು ಹೆಣ್ಣು ಹುಲಿಯ ವಿಗ್ರಹವನ್ನು ಮಾಡಿಕೊಂಡು ಅದನ್ನು ಪೂಜೆ ಮಾಡ್ಕೊಂಬನ್ರಿ, ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದಾಗ ಆಗ ಚಿನ್ನಪಲ್ ನಾಯಕ ಆ ಹೆಣ್ಣು ಹುಲಿಯ ಬಂಗಾರದ ವಿಗ್ರಹವನ್ನು ಮಾಡಿ ಆ ವಿಗ್ರಹದ ಪೂಜೆಯನ್ನು ಮಾಡ್ಕೊಂಡು ಬಂದಮೇಲೆ ಅವರ ವಂಶ ಬೆಳೀತಾ ಬಂತು. ಈ ಬಂಗಾರದ ವಿಗ್ರಹದ ಹುಲಿನೇ ಇವತ್ತು ಬಂಗಾರ ದೇವರು ಅಂತ ನನ್ನಿವಾಡದ ಕಟ್ಟೆ ಮನೆಯಲ್ಲಿ ಇದೆ. ಈ ಬಂಗಾರ ದೇವರಿಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಿ ಅದಕ್ಕೆ ಬಿಲ್ಲುಡ್ಲು ಪೂಜಾರಿಯನ್ನು ನೇಮಕ ಮಾಡಿ ಈ ಕಟ್ಟೆ ಮನೆ ದೊರೆಗಳು ಅದನ್ನು ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ಅದಕ್ಕೆ ಜಾತ್ರೆಯಲ್ಲಿ ಆ ದೇವರನ್ನು ಕೂಡ ನನ್ನಿವಾಡ ಕಟ್ಟೆ ಮನೆಯಲ್ಲಿ ಧಾರ್ಮಿಕ ಆಚರಣೆಗಳಲ್ಲಿ ಭಾಗವಹಿಸುವಂಥ ಮಾಡ್ತಕ್ಕಂಥ ಕೆಲಸವನ್ನು ಇವರು ಮಾಡಿದ್ದಾರೆ. ಹೀಗೆ ಗಾದ್ರಿಪಾಲ್ ನಾಯಕ ಅಲ್ಲಿ ತೀರ್ಕೊಂಡ ಮೇಲೆ ಅನೇಕ ಕಂಬಳದಲ್ಲಿದ್ದಂತಹ ಜನರು ಒಂದೊಂದು ವಸ್ತುಗಳನ್ನು ತೆಗೆದುಕೊಂಡು ಬಂದು ಒಂದೊಂದು ಕಡೆ ನೆಲೆಸಿದರು. ಹಾಗೆಯೇ ನಲಗೇಟ್ಲಟ್ಟಿ ಅವರ ಬಂಧುಗಳು ಗಾದ್ರಿಪಾಲ್ ನಾಯಕನಲ್ಲಿ ಇದ್ದಂತಹ ಬಂಗಾರದ ಕೊಳಲು ಅದನ್ನು ತೆಗೆದುಕೊಂಡು ಬಂದು ನಲಗೇಟ್ಲಟ್ಟಿಯಲ್ಲಿ ಅವರ ದೇವರು ಚನ್ನಕೇಶವನ ಪಕ್ಕದಲ್ಲಿ ಒಂದು ಗಾದ್ರಿಪಾಲ್ ನಾಯಕನ ಬಿಲ್ಲು ದೇವರನ್ನು ಮಾಡಿಕೊಂಡಿದ್ದಾರೆ. ಆ ಬಿಲ್ಲು ದೇವರಿನಲ್ಲಿ ಗಾದ್ರಿಪಾಲ್ ನಾಯಕನು ಬಳಸ್ತಕ್ಕಂಥ ಬಂಗಾರದ ಕೊಳಲಿದೆ ಅಂತ ನಮ್ಮ ಯಜಮಾನರು ಹೇಳ್ತಾರೆ. ಹಾಗೆ ಈ ಬಿಲ್ಲು ದೇವರು ಗಾದ್ರಿಪಾಲ್ ನಾಯಕನ ಸಂಕೇತವಾಯಿತು. ಆ ಬಿಲ್ಲು ದೇವರನ್ನೇ ಗಾದ್ರಿಪಾಲ್ ನಾಯಕ ಅಂತ ನಮ್ಮ ಭಕ್ತರು ಕಾಣ್ತಾ ಬಂದರು. ಆ ನಂತರ ಈ ಎಲ್ಲ ನಡೆದ ಮೇಲೆ ಗಾದ್ರಿ ಗುಡ್ಡಕ್ಕೆ ಪ್ರತಿ ವರ್ಷ ಹೋಗಿ ಆ ಸಮಾಧಿಗಳಿಗೆ ಹೋಗಿ ಧಾರ್ಮಿಕ ಆಚರಣೆಗಳನ್ನು ಮಾಡ್ಕೊಂಡು ಬರ್ತಕ್ಕಂಥ ಒಂದು ಪದ್ಧತಿ ಎಲ್ಲ ವರ್ಗದಲ್ಲಿ ಇದೆ. ಆದರೆ ಇಲ್ಲಿ ನಾವು ಎರಡು ಬಗೆಯ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಕ್ಕಂಥವ್ರನ್ನ ನಾವು ನೋಡ್ತೀವಿ. ಒಂದು ಚಿತ್ರದುರ್ಗದ ತಾಲೂಕಿನ ಬಚ್ಬೋರ್ನಟ್ಟಿಯ ನಮ್ಮ ಕುಲಬಾಂಧವರು ಗಾದ್ರಿ ಗುಡ್ಡಕ್ಕೆ ಹೋಗ್ಬಿಟ್ಟು ಬಿಂಚೇರಿಗೆ ಗಾದ್ರಿಪಾಲ್ ನಾಯಕನ ಧಾರ್ಮಿಕ ವಿಧಾನಗಳನ್ನು ಮಾಡ್ಕೊಂಬರ್ತಕ್ಕಂಥದ್ದು 3 ವರ್ಷಕ್ಕೊಂದು ಸರಿ ಮಾಡ್ಕೊಂಬರ್ತಾರೆ. ಈ ಬಚ್ಬೋರ್ನಟ್ಟಿಗೆ ಏನು ಸಂಬಂಧ ಗಾದ್ರಿಪಾಲ್ ನಾಯಕ ಅಂದರೆ, ನಮ್ಮ ಯಜಮಾನರು ಒಂದು ಕತೆ ಹೇಳ್ತಾರೆ. ಕಂಬಳದಲ್ಲಿ ಇದ್ದಂಥ ಬೋರಯ್ಯ ಅನ್ನೋನು
ಯಾಕೋ ಅವನು ನಮ್ಮ ಕಂಬಳ ಜೊತೆಗೆ ಇರಲಾರ್ದೆ ನಾನು ಬೇರೆ ಹೋಗ್ತೀನಿ, ನನಗೆ ಒಂದು ಅಷ್ಟು ಹಸುಗಳನ್ನು ನಾನು ಕೊಟ್ಬಿಟ್ರೆ ನಾನು ಹೋಗ್ಬಿಡ್ತೀನಿ ಅಂತ ಭಾಳ ಒತ್ತಾಯ ಮಾಡ್ತಾಯಿದ್ದ. ಕೊನೆಗೆ ಯಜಮಾನ್ರೆಲ್ಲ ಬೇಸತ್ತು ಅವನೇನೋ ಬೇರೆ ಹೋಗ್ತಾನಂತೆ, ಒಂದು 4-5 ಹಸುಗಳು ಏನೋ ನಂಗೆ ಕೊಟ್ಟು ಕಳಿಸ್ರಿ ಅಂದೇಟಿಗೆ ಆಗ ಒಂದು ಗರುಡಗಂಬನ ಮತ್ತು 4-5 ಹಸುಗಳನ್ನು ಕೊಡಲಿಕ್ಕೆ ಯೋಚನೆ ಮಾಡ್ತಾರೆ. ಹೋಗಪ್ಪ, ನಿನಗೆ ಬೇಕಾದಂಥ ಒಂದು 4-5 ದೇವ್ರ ಎತ್ತುಗಳನ್ನು ಹೊರಿಸ್ಕೊಂಡು ಹೋಗಯ್ಯ ಅಂತ ಹೇಳಿದಾಗ ಆ ದೇವರುಗಳ ಎತ್ತುಗಳ ಹತ್ರ ಈತ ಹೋಗ್ತಾನೆ. ಅವು ಮೊದಲೇ ಕೋಡು ಉದ್ದಾಗಿರ್ತಾವಲ್ಲ, ಇವನು ಹತ್ರಕ್ಕೆ ಹೋಗ್ತಿದ್ದಂಗೆ ಅವು ಕೋಡಿನಿಂದ ಬಾಯಿಗೆ ಹೊಡೆದು ಬಿಡ್ತವೆ. ಆ ಬಾಯಲ್ಲಿರ್ತಕ್ಕಂಥ ಇವನ ಹಲ್ಲುಗಳೆಲ್ಲ ಬಿದ್ದೋಗ್ಬಿಡ್ತವೆ. ಅದಕ್ಕೆ ಇವನಿಗೆ ಬಚ್ಚಬೋರ ಆದ. ಇವನೇನ ಕೊಟ್ಟಂಥ ಕಂಬಳದವ್ರು ಕೊಟ್ಟಂಥ ಎತ್ತುಗಳನ್ನು ಗರಡಿಗಂಬವನ್ನು ತೆಗೆದುಕೊಂಡು ಬಂದು ಅವನಿದ್ದಂಥ ಈಗ ಬಚ್ಚಬೋರ್ ನಟ್ಟಿ ಅಂತ ಏನು ಕರಿತೀವೋ ಆ ಪ್ರದೇಶದಲ್ಲಿ ಗಾದರ್ ಪಾಲ್ನಾಯಕನ ದೇವ್ರನ್ನ ಮಾಡಿಕೊಂಡು ಅಲ್ಲಿದ್ದ ಅಂತ ನಮ್ಮ ಯಜಮಾನರು ಹೇಳ್ತಾರೆ. ಆ ದೃಷ್ಟಿಯಿಂದ ಬಚ್ಚಬೋರ್ ನಟ್ಟಿಯವರು ಪ್ರತಿ 3 ವರ್ಷಕ್ಕೊಂದು ಸಾರಿ ಬಹಳ ವಿಜೃಂಭಣೆಯಿಂದ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲೇ ಮ್ಯಾಸಬೇಡರ ಒಂದು ಸಾಂಸ್ಕೃತಿಕ ಆಚರಣೆ ನೋಡಲಿಕ್ಕೆ ಭಾಳ ಬೆರಗಾಗಿ ನೋಡ್ತಾರೆ. 100 ಎತ್ತಿನ ಗಾಡಿಗಳಲ್ಲಿ ಬಹಳ ಭಕ್ತಿಯಿಂದ ನಮ್ಮೆಲ್ಲ ಬಚ್ಚಬೋರ್ ನಟ್ಟಿಯ ಸುತ್ತಮುತ್ತಲಿನ ಅವ್ರ ಬಂಧುಗಳು ಎಲ್ಲರೂ ಸೇರಿಕೊಂಡು ಮಿಂಚೇರಿಗೆ ಕಾಲ್ನಡಿಗೆಯಲ್ಲಿ ಹೋಗ್ತಾರೆ. ಅದೊಂದು ಅಪರೂಪವಾದ ದೃಶ್ಯ ಈ ಜಿಲ್ಲೆಯಲ್ಲಿ. ಅವ್ರು ಹೋಗ್ಬೇಕಾದ್ರೆ ಏನು ಮಾಡಿದ್ರು, ಅವ್ರಿಗೇನು ಸಂಬಂಧ ಇಲ್ಲ. ಇದು ಕಟ್ಟೆ ಮನೆ ಆ ಕರ್ಮ ತೀರಿಸ್ತಕ್ಕಂಥವ್ರು ನನ್ನ ಮಾಡಿದ ಕಟ್ಟೆ ಮನೆ ದೊರೆಗೆ ಸಂಬಂಧಪಟ್ಟಿದ್ದೆ. ಆದರೂ ಕೂಡ ಇವರು ಈ ಆಚರಣೆಯನ್ನು 3 ವರ್ಷಕ್ಕೊಂದು ಸಾರಿ ಮಾಡ್ಕೊಂಬರ್ತಾರೆ. ದೇವ್ರನ್ನ ಯಾರಾದರೂ ಆರಾಧನೆ ಮಾಡ್ಬೋದು, ಅದಕ್ಕೆ ಏನು ಅಡ್ಡಿ ಇಲ್ಲ. ಇಲ್ಲಿ ಒಂದು ವ್ಯವಸ್ಥೆ ಇದೆ. ಈ ದೇವರು ಹೊರಡಬೇಕಾದ್ರೆ ಆ ಊರಿನ ಜನ ಎಲ್ಲ ಭಾಳ ನಿರುತದಿಂದ ಮೀಸಲಿಟ್ಕೊಂಡು ಮುಖ್ಯ ಹಸ್ತನಾದಂಥ ಗಲಗಂಟಿ ಗಾದಿನಾಯಕನನ್ನು ಮುಂದಿಟ್ಕೊಂಡು ಅದ್ರ ಜೊತೆಗೆ ನಲಗೇತಿ ಅಂಶದ ಪೂಜಾರಿಯನ್ನು ಮುಂದೆ ಇಟ್ಕೊಂಡು ಹಿಂದೆ ಮುಷ್ಟಿಗೋವಿಲ ಗ್ರಾಮದಲ್ಲಿ ಏನು ಹುಲಿಗೆ ಮತ್ತು ಗಾದಿರ್ ಪಾಲಾಯಕನಿಗೆ ಕೈ ಭಾಷೆಗಳಾಗಿದ್ವಲ್ಲ ಆ ಭಾಷೆಗಳನ್ನು ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿಕೊಂಡು ಆ ಬಚ್ಚಬೋರ್ ನಟ್ಟಿಯಿಂದ ಬಿಲ್ಲು ದೇವರನ್ನು ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯ ದೇವರುಗಳನ್ನೆಲ್ಲ ತೆಗೆದುಕೊಂಡು ಕಾಲ್ನಡಿಗೆಯಲ್ಲೇ ಮಿಂಚೇರಿಗೆ ಹೋಗ್ತಕ್ಕಂಥದ್ದು ಭಾಳ ಅಪರೂಪ ದೃಶ್ಯ. ಅಲ್ಲಿ ಮಿಂಚೇರಿಗೆ ಹೋಗ್ತಿದ್ದಂಗೆ ಅಲ್ಲಿ ಆ ಸಮಾಧಿಗಳಿಗೆ ಮಿಂಚೇರಿಯಲ್ಲಿರ್ತಕ್ಕಂಥ ಹುಲಿ, ಹಸು ಮತ್ತು ಗಾದಿರ್ ಪಾಲ್ನಾಯಕನಿಗೆ ಸಮಾಧಿಗಳಿಗೆ ಇವರು ಧಾರ್ಮಿಕ ಆಚರಣೆಗಳನ್ನೆಲ್ಲ ಅಲ್ಲಿ ತೀರಿಸಿ ಅಲ್ಲಿ ಕಂಚಬ ಕಾಮವಯ ಜೀವನ ಮಾಡ್ತಂಥ ಅಲ್ಲಿ ಮೊಸರು ಕಡಿಯ ಮರ ಇದೆ. ಅಲ್ಲಿ ಅವ್ರು ಆಡ್ತಕ್ಕಂಥ ದೋಣಿಗಳಿದ್ದಾವೆ, ಪುಷ್ಕರಗಳಿದ್ದಾವೆ. ಅವನ್ನೆಲ್ಲ ನೋಡ್ಕೊಂಡು ಒಂದು ದಿವಸ ಎಲ್ಲ ಅಲ್ಲಿ ಇದ್ದುಕೊಂಡು ಅವರು ವಾಪಸ್ಸು ಬರ್ತಾರೆ. ಬಂದರು ಗೋನೂರಿನಲ್ಲಿರ್ತಕ್ಕಂಥ ಕಕ್ಕಲ ಬೆಂಚೆ ಕಟ್ಟೆ ಮನೆ ಹತ್ರ ಅವತ್ತು ರಾತ್ರಿಗೆ ಅಲ್ಲೇ ತಂಗ್ತಾರೆ. ತಂಗಿಬಿಟ್ಟು ಅವತ್ತೆಲ್ಲ ದೊಡ್ಡ ದೊಡ್ಡ ಹಾಲಿನ ಸ್ವಾರಿಗಳನ್ನು ತರಿಸ್ಕೊಂಡು ಎಲ್ಲ ಅಡುಗೆ ಮಾಡಿಬಿಟ್ಟು ಎಲ್ಲರಿಗೂ ಹರಿಸೇವೆ ಮಾಡ್ತಾರೆ. ಬೆಳಿಗ್ಗೆ ಎದ್ದು ಅಲ್ಲೇ ಸೂರ್ಯ ನಮಸ್ಕಾರವನ್ನು ಮಾಡಿ ಬಂದಂಥ ಜನಗಳಿಗೆ ಹರಿಸೇವೆಯನ್ನು ಮುಗಿಸಿ ಅಲ್ಲೇ ಕಕ್ಕಲ ಬೆಂಚೆಯಲ್ಲಿ ಅವತ್ತಿನ ದಿನ ಸಾಯಂಕಾಲ ಗೋನೂರಿಗೆ ಬಂದು ದೇವರನ್ನು ಗುಡಿ ತುಂಬಿಸ್ತಾರೆ. ಇಂತಹ ಒಂದು ಪದ್ಧತಿ ನಮ್ಮ ಬಚ್ಚಬೋರ್ ನಟ್ಟಿಯವರು ಮಾಡ್ತಾಯಿದ್ದಾರೆ. ಅದನ್ನು ಬಿಟ್ಟರೆ ಇನ್ಯಾರು ಮಾಡಲ್ಲ. ಆದರೆ ನನ್ವಾಳದ ಕಟ್ಟೆ ಮನೆ ದೊರೆಗಳು ಅಲ್ಲಿ ಹೋಗಿ ಯಾಕೆ ಮಿಂಚೇರಿಗೆ ಹೋಗಿ ಇವರು ಪ್ರತಿ ವರ್ಷ ಕರ್ಮ ತೀರಿಸಿ ಬರಲ್ಲ ಅಂತ ನಮ್ಮ ಮ್ಯಾಸ್ ಮಂಡಲದ ಯಜಮಾನರು ಕೇಳ್ತಾರೆ. ಅಲ್ಲಿ ಏನು ಹೇಳ್ತಾರೆ ಅವರು, ದೊರೆ ಮಿಂಚೇರಿಗೆ ಹೋಗಿಬಿಟ್ಟು ಆ ಸಮಾಧಿಗಳಿಗೆಲ್ಲ ಪೂಜೆ ಮಾಡ್ಕೊಂಬಂದರೆ
ಬರ್ತಿದ್ದಂಗೆ ಆತ ಮೃತ್ಯ ಹೊಂದುತ್ತಾನೆ, ಮರಣ ಹೊಂದುತ್ತಾನೆ ಅಂತಕ್ಕಂಥ ಒಂದು ನಂಬಿಕೆ. ಅದರಿಂದ ಏನೇನು ಮಾಡಿದರೂ ಕೂಡ ಇವರು ಪ್ರತಿ ವರ್ಷ ಹೋಗಲ್ಲ. ನಮ್ಮ ಇಂದಿನ ಮೊಳಕಾಲ್ಮೂರು ಕ್ಷೇತ್ರದ ಪಾಪನಾಯಕರು MLA ಅವರು ಇದ್ದಾಗ ಆ ಸಂದರ್ಭದಲ್ಲಿ ಒಂದು ಸಾರಿ ದೊರೆಗಳನ್ನೆಲ್ಲ ಮಿಂಚೇರಿ ಕರ್ಕೊಂಡೋಗಿದ್ರು ಅಂತ ಮಾತಾಡ್ತಾರೆ ಯಜಮಾನರು. ಇಲ್ಲಿ ಏನಪ್ಪ ಸಂಪ್ರದಾಯ ಅಂತಂದರೆ, ತೀರಾ ದೊರೆ ಸಾಯಲಿಕ್ಕೆ ಹತ್ತಿರ ಇದ್ದಾಗ, ಅಂದರೆ 60-70 ವರ್ಷದ ಮೇಲೆ ಇನ್ನೇನು ಈತ ಉಳಿಯಲ್ಲ ಅಂತ ಸಂದರ್ಭದಲ್ಲಿ ಮಿಂಚೇರಿ ಯಾತ್ರೆಗೆ ಹೋಗಿ ಬರಲಿಕ್ಕೆ ಒಪ್ಕೊಳ್ತಾರೆ ಅಂತೆ ದೊರೆಗಳು. ಆಗ ಏನು ಮಾಡ್ತಾರೆ, ಎಲ್ಲ ನನ್ವಾಳ್ದ ಚಾವಡಿಯಲ್ಲಿ ಎಲ್ಲ ಯಜಮಾನರು, ಏಳು ಜನ ಯಜಮಾನರು ಕಟ್ಟೆ ಎಲ್ಲ ಸಾವಿರದವರು ಎಲ್ಲ ಸೇರಿಕೊಂಡು ಯಾವಾಗ ಹೋಗ್ಬೇಕು ಎಲ್ಲಿಗೆ, ಮಿಂಚೇರಿ ಹೋಗಿ ಬರಲಿಕ್ಕೆ ಅಂತ ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನ ಮಾಡಿದ ಮೇಲೆ ಆಗ ಸಂಬಂಧಪಟ್ಟಂಥವರು, ಊಳಿಗದವರು ಅವರೆಲ್ಲ ಎಲ್ಲರಿಗೂ ತಿಳಿಸ್ಬಿಟ್ಟು ನನ್ನಿವಾಳದ ಹೊರಡೋ ದಿನ ನನ್ನಿವಾಳದಲ್ಲಿರ್ತಕ್ಕಂಥ ಕಟ್ಟೆ ಮನೆಗೆ ಸೇರಿದಂಥ 5 ದೇವರುಗಳನ್ನು ಮೊದಲು ಹೊರಡಿಸ್ತಾರೆ. ಅದರಲ್ಲಿ ಮುತ್ತಿಗಾರ ದೇವರು, ಗಾದ್ರಿ ದೇವರು, ಬಂಗಾರ ದೇವರು, ಬೋಸೆ ದೇವರು ಅಂತಕ್ಕಂಥ 5 ದೇವರುಗಳಿದ್ದಾವೆ. ಬಂಗಾರ ದೇವರು, ಮುತ್ತಿಗಾರ ದೇವರು, ಬೋಸೆ ದೇವರು, ಆಮೇಲೆ 4 ದೇವರಾಗ್ತವೆ. ಈ 5 ದೇವರುಗಳಲ್ಲಿ ನಾನು ಹೇಳ್ತೀನಿ ಜ್ಞಾಪಿಸ್ಕೊಂಡು, 5 ದೇವರುಗಳನ್ನು ಹೊರಡಿಸ್ಕೊಂಡು ಅವರು ಎಲ್ಲ ಸಮಸ್ತ ದೊರೆಗೆ ಸಂಬಂಧಪಟ್ಟವರು, ಎಲ್ಲ ಗಾದ್ರಿ ಪಾಲನಾಯಕನ ಭಕ್ತರು ಸೀದಾ ಅವತ್ತು ರಾತ್ರಿ ಎಲ್ಲ ಬಂದು ಸೋಮನ ಕೆರೆ ಹತ್ರ ಇರ್ತಕ್ಕಂಥ ಅಲ್ಲಿ ನಮ್ಮ ಮುತ್ತಿಗೆರೆ ಎತ್ತುಗಳಿದಾವಲ್ಲ ನನ್ನವಾಳದವು, ಆ ಎತ್ತುಗಳ ಪದಿಯಲ್ಲಿ ಅವತ್ತು ಇರ್ತಾರೆ. ಇದ್ಬಿಟ್ಟು ಅಲ್ಲೇ ಅವತ್ತು ರಾತ್ರಿ ಮಲಗಿಬಿಟ್ಟು ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಅಲ್ಲಿನ ಕಿಲಾರಿ ಗಾದ್ರಿ ಮಲೆಗೆ ಹೋಗಲಿಕ್ಕೆ ಹಸುಗಳಿಂದ ಜನಿಗೆ ಹಾಲು ಮೀಸಲನ್ನು ಇಡ್ತಾರೆ. ಅಷ್ಟೊತ್ತಿಗೆ ದೊರೆಗೆ ಹೇಳಿ ಕಳಿಸ್ತಾರೆ. ಆ ದೊರೆನೂ ಅಲ್ಲಿಗೆ ಬರ್ತಾನೆ. ದೊರೆ ಅಲ್ಲಿ ಬಂದ ಮೇಲೆ ಅದೆಲ್ಲ ಪೂಜೆ ಪುರಸ್ಕಾರ ದೇವ್ರ ಹತ್ರ ಮಾಡಿದ ಮೇಲೆ ಎಲ್ಲ 5 ದೇವರುಗಳು, ಕಿಲಾರಿಗಳು, 5 ಜನ ಯಜಮಾನರು ಎಲ್ಲರೂ ಕೂಡ, ಬಂಗಾರ ದೇವರು ಒಂದು ಕಡೆ, ಎತ್ತುಗಳು, ದೊರೆ ಒಂದು ಕಡೆ, ಹೀಗೆ ನಮ್ಮ ಮಿಂಚೇರಿಯ ಪ್ರಯಾಣವನ್ನು ಇವರು ದೊರೆಗಳು ಬೆಳೆಸ್ತಾರೆ. ಇವು ಹೊರಟಾಗ ಸೋಮಲ ಕೆರೆಯಿಂದ ಬಿಟ್ಟ ಮೇಲೆ 2 ಭಾಗವಾಗಿ ಹೋಗ್ತಾರೆ ಇವರು. ಅಂದರೆ ಬಂಗಾರ ದೇವರು ಅದೇ ಒಂದು ರಸ್ತೆಯಲ್ಲಿ ಹೋಗುತ್ತೆ, ಇವರು ಚಿಕ್ಕನಹಳ್ಳಿ ಮಾರ್ಗವಾಗಿ ಇವರು ಹೋಗ್ತಾರೆ, ದೊರೆಗಳ ದೇವರ ಎತ್ತುಗಳು. ಯಾಕೆ ಇದು ಬಂಗಾರ ದೇವರು ಪ್ರತ್ಯೇಕವಾಗಿ ಹೋಗುತ್ತೆ ಅಂದರೆ, ಅಲ್ಲಿ ಕುಂದ್ಲಿ ತಮ್ಮಯ್ಯನ ಗುಡ್ಡೆ ಬೆಟ್ಟ ಅಂತ ಇರುತ್ತಲ್ಲ ಗುಡ್ಡೆ, ಆ ಗುಡ್ಡೆ ಮೇಲೆ ಇದು ಬಂಗಾರ ದೇವರು ಹೋಗುತ್ತೆ. ಕುಂದ್ಲಿ ತಮ್ಮಯ್ಯ ಅನ್ನೋನು ಮೊಲದ ಬೇಟೆಗಾರ. ಮೊಲವನ್ನು ತೆಲುಗಿನಲ್ಲಿ ಕುಂದ್ಲಿ ಅಂತ ಕರೀತಾರೆ. ಆ ಬೇಟೆ ಮಾಡ್ಕೊಂಡಿದ್ದಂಥ ತಮ್ಮಯ್ಯ ಹುಲಿ ಗಾದ್ರಿ ಪಾಲನಾಯಕನ ಸ್ಥಳವನ್ನು ಹುಡ್ಕೊಂಡು ಬಂದಾಗ ಆತ ಸಹಾಯ ಮಾಡಿದ್ದ ಆ ಹುಲಿಗೆ. ಆ ಒಂದು ಕೃತಜ್ಞತೆಗೆ ಈ ಬಂಗಾರ ದೇವರು ಅಲ್ಲಿ ಹೋಗಿ ಆತನ ಗುಡ್ಡೆಗೆ ಪೂಜೆ ಮಾಡಿಕೊಂಡು ಮುಂದೆ ಹೋಗುತ್ತೆ. ಇವರೆಲ್ಲರೂ ಕೂಡ ಮಡಿಕೇರಿಪುರದಲ್ಲಿ, ಸಿರಿಗೆರೆ ಆ ಕಡೆ ಮಡಿಕೇರಿಪುರದಲ್ಲಿ ಇರ್ತಕ್ಕಂಥ ಕೆರೆ ಏರಿ ಹತ್ರ ಇವರೆಲ್ಲ ಸೇರಿಕೊಳ್ತಾರೆ. ಅಲ್ಲಿಂದ ಸೇರ್ಕೊಂಡ್ಮೇಲೆ ಮಿಂಚೇರಿ ಭಾಳ ಸಮೀಪ. ಅಲ್ಲಿಗೆ ಹೋಗ್ಬೇಕಾದ್ರೆ ಬಂಗಾರ ದೇವರು ಭಾಳ ವಿಚಿತ್ರವಾಗಿ ಪೂಜಾರಿಗೆ ಮೈ ಬಯಲು ಬಂದುಬಿಟ್ಟು ಯಾರಿಗೂ ಹಿಡಿದುಬಿಡ್ಬೋದು, ಅವ್ರು ಸಿಗದಿದ್ದಂಗೆ ಹೋಗ್ಬಿಡುತ್ತೆ. ಮಿಂಚೇರಿ ಕಾಡಿಗೆ ಹೋಗ್ಬಿಡುತ್ತೆ, ಅದು ಯಾರಿಗೂ ಕೈಗೆ ಸಿಗಲ್ಲ. ಆ ಪೂಜಾರಿ ಯಾರು ಕೈಗೆ ಸಿಗದಂಗೆ ಓಡೋಗ್ಬಿಡ್ತಾನೆ. ಹೋಗ್ಬಿಟ್ಟು ಹುಲಿ ಆರ್ಭಟ ಮಾಡುತ್ತಾ ಎಲ್ಲ ಪದಗಳಲ್ಲಿ ಬಚ್ಕೊಳ್ಳೋಕ್ಕೆ ಎಲ್ಲ ಹೋಗುತ್ತೆ. ಹಾಗೆ ಹೋದಾಗ ಅದನ್ನು ಅನುಸರಿಸ್ಕೊಂಡು ನಮ್ಮ ದೊರೆ ಮತ್ತು ಕಂಪಳ ಅಲ್ಲಿ ಬಂದು ಸೇರಿಕೊಳ್ತಾರೆ. ಸೇರಿಕೊಂಡಾಗ ಅಲ್ಲಿ ಅವೆರಡು ಬಂಗಾರ ದೇವರು ಮತ್ತು ದೊರೆ ಮುತ್ತಿಗಾರ ದೇವರುಗಳು ಅವೆಲ್ಲ ತಲೆ ಕೂಡ್ತವಲ್ಲಿ, ಒಂದಕ್ಕೊಂದು ತಲೆ ಕೂಡಿ ಅಲ್ಲಿನೇ ಕಿತ್ತಾಡ್ತವೆ.
ಆಗ ಕಿಲಾರಿ ಬಂದು ಜನಿಗೆ ಹಸುಗಳ ಹಾಲನ್ನು ಮಧ್ಯದಲ್ಲಿ ಚೆಲ್ಲಿದಾಗ ಅವು ಬೇರ್ಪಟ್ಟು ಸಮಾಧಾನವಾಗಿ ಹುಲಿಗುಡ್ಡೆ ಹತ್ರ ಬಂಗಾರ ದೇವರು ಹೋಗುತ್ತೆ, ಗಾದ್ರ ಪಾಲಾಗಿನ ಹತ್ರ ಮುತ್ತುಗಾರಿ ದೇವರು ಮತ್ತು ದೊರೆ ಹೋಗ್ತಾರೆ. ಆ ನಂತರ ಅಲ್ಲಿನ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾಗ್ತವೆ.